ಪಾಠ 2 ಶಬರಿ. ಶ್ರೀರಾಮನ ತಂದೆಯ ಹೆಸರೇನು? ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಪರಿಮಳದ ಹೂವು, ಮಧುಪರ್ಕ, ರುಚಿಕರವಾದ ಹಣ್ಣು ಹಂಪಲುಗಳು. ಮತಂಗಾಶ್ರಮದಲ್ಲಿ ವಾಸವಾಗಿದ್ದ ತಪಸ್ವಿನಿ ಯಾರು? ಶಬರಿ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಧನು. ಶಬರಿ ಗೀತ ನಾಟಕದ ಕರ್ತೃ ಯಾರು? ಪೂತಿ ನರಸಿಂಹಾಚಾರ್. ಶಬರಿಯ ರೂಪ ಹೇಗಿತ್ತು? ವೃದ್ಧೆ, ಮರಳೆ, ಶ್ರಮಣಿಯಂತೆ ರೂಪ, ಬುದ್ಧಿಹೀನ. ಶಬರಿಯು ರಾಮನಿಗಾಗಿ ನಿಂತಲ್ಲಿಯೇ ನಾ ನಿಂತಿರುವೆ ಎಂದು ಹಾಡಿದ ಪರಿ ಹೇಗೆ? ಬಯಕೆಯ ಹುಚ್ಚಿನಲ್ಲಿ ಹಾಡಿದಳು. ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ ಯಾರೆಂದು ರಾಮ ಹೇಳಿದ್ದಾನೆ? ಸೀತೆ. ಸೀತೆಯು ಕಣ್ಮರೆಯಾಗಿದ್ದು ಎಲ್ಲಿ? ಚಿತ್ರಕೂಟದಲ್ಲಿ. ಮಧುಪರ್ಕ ಎಂದರೇನು? ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ. ಧನುವಿಗಿದ್ದ ಇನ್ನಿತರ ಹೆಸರುಗಳು ಯಾವುವು? ಕಬಂಧ, ಉದರಮುಖ. ನಾನು ಹೇಗೆ ಸುಖಿಯಾಗುವೆನು ಎಂದು ಶಬರಿ ಹಾಡಿದಳು. ನನ್ನ ಆಸೆಯೆಲ್ಲ ತೀರಿ ಹೋಯಿತು, ನನ್ನ ಹಂಬಲ ಇದು ಸಂತೋಷ ತುಂಬಿದೆ, ಸುಖಿ ನಾನು, ಸುಖಿ ನಾನು. ಶಬರಿಯು ಯಾವ ಹರಕೆ ಮಾಡೆಂದು ರಾಮನಿಗೆ ಹೇಳಿದಳು? ತನಗೆ ಪುಣ್ಯಲೋಕ ದೊರೆಯಲೆಂದು. ವೇದಿಯಲ್ಲಿ ಶಬರಿಯು ಏನೆಂದು ಹಾಡುತ್ತಾ ಪ್ರವೇಶಿಸಿದಳು? ನಮೋ ನಮೋ, ನಿಮಗೆ ನಮೋ, ಬನಗೆ ನಮೋ, ಬೆಟ್ಟಕ್ಕೆ ನಮೋ, ಎಲ್ಲರಿಗೂ ಎಲ್ಲಕ್ಕೂ ಶರಣು ಎಂದು ಪ್ರಾರ್ಥಿಸುತ್ತಾಳೆ. ಶಬರಿ ಗದ್ಯ ಪಾಠದ ಆಕರ ಗ್ರಂಥ ಯಾವುದು? ಶಬರಿ ಗೀತ ನಾಟಕ. ಶಬರಿಯ ತಂದೆಯ ಹೆಸರೇನು? ಶಬರಿಯ ತಂದೆ ಶಬರ. ಲಕ್ಷ್ಮಣನಿಗೆ ಸೌಮಿತ್ರಿ ಎಂದು ಹೆಸರು ಬರಲು ಕಾರಣವೇನು? ಸುಮಿತ್ರೆಯ ಮಗನಾಗಿದ್ದರಿಂದ. ಜಟಿಲ ಕಬರಿ ಎಂದು ಯಾರನ್ನು ಕರೆಯಲಾಗಿದೆ? ಶಬರಿಯನ್ನು. ಉದರಮುಖ ಎಂದರೆ ಯಾರು? ದಂಡಕಾರಣ್ಯದಲ್ಲಿ ವಾಸವಾಗಿದ್ದ ಕಬಂಧ ಹೆಸರಿನ ರಾಕ್ಷಸ. ಇವನಿಗೆ ಧನು ಎಂಬ ಹೆಸರು ಇದೆ. ಶಬರಿಯು ಯಾರಿಗಾಗಿ ಹಂಬಲಗೊಂಡಿದ್ದಾಳೆ? ರಾಮನಿಗಾಗಿ. ಶಬರಿಯು ಎಲ್ಲಿ ಹಂಬಲಗೊಂಡಿದ್ದಾಳೆ? ಮತಂಗಾಶ್ರಮದಲ್ಲಿ ಪರ್ಣಶಾಲೆಯ ಮುಂದಿರುವ ವನದಲ್ಲಿ ಶಬರಿಯು ಹಂಬಲಗೊಂಡಿದ್ದಾಳೆ. ತೇಜಕ್ಕೆ ಎಡೆ ಯಾರು? ಸೂರ್ಯ. ಧೈರ್ಯಕ್ಕೆ ಎಡೆ ಯಾರು? ರಾಮ. ರಾಮನು ಪ್ರೇಮ ಶುದ್ಧೆ ಎಂದು ಯಾರನ್ನು ಕರೆದಿದ್ದಾನೆ? ಶಬರಿಯನ್ನು. ಶಬರಿಯು ರಾಮನಲ್ಲಿ ಏನನ್ನು ಬೇಡುತ್ತಾಳೆ? ಮುಕ್ತಿಯನ್ನು. ಅಂಜಿಸುವವರು ಅಂಜುವಂತೆ ಮಾಡಿದವರು ಯಾರು? ರಾಮ. ರಾಮನು ಗಿರಿವನಗಳನ್ನು ಏನೆಂದು ಪ್ರಾರ್ಥಿಸಿದನು? ಸೀತೆ ದೊರೆಯಳೆ, ಅವಳ ನೆಲೆ ಯಾರು ಅರಿಯಿರೆ? ಲಕ್ಷ್ಮಣನನ್ನು ಅಣ್ಣನನ್ನು ಹೇಗೆ ಸಂತೈಸಿದನು? ತಾಯಿಕೋ ಅಣ್ಣ, ಸೂರ್ಯನೇ ಧೈರ್ಯ ಗೆಟ್ಟರೆ ಕಾಂತಿ ನೀಡುವವರು ಯಾರು? ರಾಮನೇ ಧೈರ್ಯ ಗೆಟ್ಟರೆ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಸಂತೈಸಿದನು. ಶಬರಿಯ ತಾಳ್ಮೆಯ ಪ್ರತಿಫಲವೇನು? ರಾಮನ ದರ್ಶನ ಮತ್ತು ಮುಕ್ತಿ ದೊರೆಯಿತು. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರಿಗೂ ಶಬರಿ ಏನು ಹೇಳಿದಳು? ನಿನ್ನ ಪ್ರೀತಿಯಿಂದ ಸಂತಸ, ಸುಖ, ಆನಂದ ಅನುಭವಿಸುವ ಪುಣ್ಯ ನಮ್ಮದಾಯಿತು. ನಿನ್ನನ್ನು ತಾಯಿಯಂತೆ ಕಂಡೆವು, ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದರು.